ಇದೊಂದು ಕಂಬ್ಯಾಕ್ಗಾಗಿ, ಇಂಥದ್ದೊಂದು ಪರ್ಫಾರ್ಮೆನ್ಸ್ಗಾಗಿ ಇಡೀ ಕ್ರಿಕೆಟ್ ಲೋಕವೇ ಕಾದು ಕುಳಿತಿತ್ತು. ಒಬ್ಬ ಕ್ಯಾಪ್ಟನ್ ಆಗಿ, ಒಬ್ಬ ಓಪನರ್ ಆಗಿ ಮತ್ತದೇ ಹಿಟ್ಮ್ಯಾನ್ ಅನ್ನ ನೋಡಬೇಕು ಅಂತಿದ್ದ ಫ್ಯಾನ್ಸ್ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ತಲೆಬಿಸಿಯಲ್ಲಿದ್ದ ಬಿಸಿಸಿಐ ಮ್ಯಾನೇಜ್ಮೆಂಟ್ ಕೂಡ ನಿರಾಳವಾಗಿದೆ. ಹೀಗೆ ಸಾವಿರಾರು ಪ್ರಶ್ನೆಗಳಿಗೆ ಒಂದೇ ಸೆಂಚುರಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಪವರ್ ಹಿಟ್ಟರ್ ಪ್ಲೇಯರ್ ರೋಹಿತ್ ಶರ್ಮಾ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಸುನಾಮಿ ಎಬ್ಬಿಸಿದಂತ ರೋಹಿತ್ ಶರ್ಮಾ ಮತ್ತು ಚಾಂಪಿಯನ್ಸ್ ಟ್ರೋಫಿ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರ ನಡೆದಂತ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ. T20 ಟೀಮ್ನಂತೆ ಇನ್ನೂ ಕೂಡ ಒಂದು ಪಂದ್ಯ ಬಾಕಿ ಇರುವಂತೆಯೇ ಏಕದಿನ ಸರಣಿಯನ್ನು ಕೂಡ ಕೈವಶ ಮಾಡಿಕೊಂಡಿದೆ. ಇದರೊಂದಿಗೆ ಇಂಗ್ಲೆಂಡ್ ವಿರುದ್ಧ ಸತತ 7 ಏಕದಿನ ಸರಣಿಗಳನ್ನು ಗೆದ್ದ ದಾಖಲೆಯನ್ನು ನಿರ್ಮಿಸಿದೆ. ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಇಂಗ್ಲೆಂಡ್ ತಂಡ ಒಳ್ಳೆ ಓಪನಿಂಗ್ ಅನ್ನು ಪಡೆದಿತ್ತು. ಒಳ್ಳೆಯದಾಗಿ ಬ್ಯಾಟಿಂಗ್ ಅನ್ನು ಶುರು ಮಾಡಿತ್ತು. ಬೆನ್ ಡಕೆಟ್ ಮತ್ತು ಜೋ ರೂಟ್ ಅವರ ಹಾಫ್ ಸೆಂಚುರಿಯಿಂದಾಗಿ 49.5 ಓವರ್ಗಳಲ್ಲಿ ಒಟ್ಟಾರೆಯಾಗಿ 10 ವಿಕೆಟ್ಗಳನ್ನು ಕಳ್ಕೊಂಡು 304 ರನ್ಗಳನ್ನು ಗಳಿಸಿತ್ತು. ಈ ಸ್ಕೋರ್ ಬೆನ್ನಟ್ಟಿದಂತ ಭಾರತ ತಂಡ ರೋಹಿತ್ ಶರ್ಮಾ ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್ನಿಂದಾಗಿ 44.3 ಓವರ್ಗಳಲ್ಲೇ 6 ವಿಕೆಟ್ಗಳನ್ನು ಕಳ್ಕೊಂಡು 308 ರನ್ಗಳನ್ನು ಗಳಿಸಿ ಪಂದ್ಯವನ್ನು ಗೆದ್ದುಕೊಳ್ತು. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಸೆಂಚುರಿ ಜೊತೆಯಾಟ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ಪರ ಬೆನ್ ಡಕೆಟ್ 65 ರನ್ಗಳನ್ನು ಕಲೆ ಹಾಕಿದ್ರೆ ಜೋ ರೂಟ್ ಅವರು 69 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ರೂಟ್ ಮತ್ತು ಡಕೆಟ್ ಹೊರತುಪಡಿಸಿ ಲಿಯಾಮ್ ಲಿವಿಂಗ್ಸ್ಟೋನ್ 32 ಎಸೆತಗಳಲ್ಲಿ 41 ರನ್ ಗಳಿಸಿದ್ರು. ಆರಂಭದಲ್ಲಿ ಇಂಗ್ಲೆಂಡ್ ಬ್ಯಾಟರ್ಸ್ ಅಬ್ಬರಿಸಿದ್ರು ಕೂಡ ಅನಂತರದಲ್ಲಿ ಭಾರತೀಯ ಬೌಲರ್ಗಳ ಮುಂದೆ ರನ್ ಗಳಿಸೋಕೆ ಒದ್ದಾಡಿದ್ರು. ಆದರೂ ಕೂಡ 304 ರನ್ಗಳನ್ನು ಕಲೆ ಹಾಕಿದ್ರು. 304 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದಂತ ಭಾರತ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅಂತೂ ಓಪನರ್ಸ್ ಆಗಿ ಕಣಕ್ಕಿಳಿದು ಅದ್ಭುತವಾಗಿ ಜೊತೆಯಾಟ ಆಡಿದ್ರು. 136 ರನ್ಗಳನ್ನ ಜೊತೆಯಾಟವಾಡಿದ್ರು. ಆದರೆ ಗಿಲ್ 52 ಎಸೆತಗಳಲ್ಲಿ 60 ರನ್ ಗಳಿಸಿದ್ದಾಗ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಆಫ್ ಸ್ಟಂಪ್ ಹೊರಗೆ ಹೋಗುವ ಚೆಂಡನ್ನ ಆಡೋಕೆ ಪ್ರಯತ್ನ ಮಾಡಿ ವಿಕೆಟ್ ಕೀಪರ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. 3ನೇ ವಿಕೆಟ್ಗೆ ಹಿಟ್ಮ್ಯಾನ್ ಜೊತೆಗೆ 70 ರನ್ಗಳ ಜೊತೆಯಾಟ ನೀಡಿದ್ರು. ಅದರಲ್ಲೂ ಕೂಡ ರೋಹಿತ್ ಶರ್ಮಾ 76 ಎಸೆತಗಳಲ್ಲಿ ತಮ್ಮ 32ನೇ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಅಂತಿಮವಾಗಿ ರೋಹಿತ್ ಶರ್ಮಾ 90 ಎಸೆತಗಳಲ್ಲಿ 12 ಬೌಂಡ್ರಿ ಮತ್ತು 7 ಸಿಕ್ಸರ್ಗಳ ಸಹಾಯದಿಂದ 119 ರನ್ಗಳನ್ನ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ರು. ಆ ಬಳಿಕ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. 338 ದಿನಗಳ ಬಳಿಕ ಶತಕ ಬಾರಿಸಿದ ರೋಹಿತ್ ಶರ್ಮಾ. ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳುವಂತ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇತ್ತೀಚಿನ ದಿನಗಳಲ್ಲಿ ಸೌಂಡೇ ಮಾಡ್ತಾ ಇರಲಿಲ್ಲ. ಹೀಗಾಗಿ ಭಾರತ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾರ ಯುಗಾಂತ್ಯವಾಯಿತು ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಆಂಗ್ಲರ ವಿರುದ್ಧ ಉಗ್ರ ರೂಪ ತಾಳಿದಂತ ರೋಹಿತ್ ಶರ್ಮಾ ಕೇವಲ 76 ಎಸೆತಗಳಲ್ಲೇ ತಮ್ಮ ಏಕದಿನ ವೃತ್ತಿ ಜೀವನದ 32ನೇ ಶತಕವನ್ನು ಬಾರಿಸಿದ್ರು. ಕೇವಲ 30 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದಂತ ರೋಹಿತ್ ಶರ್ಮಾ 76 ಎಸೆತಗಳಲ್ಲಿ 7 ಸಿಕ್ಸರ್ ಮತ್ತು 10 ಬೌಂಡ್ರಿಗಳ ಸಮೇತ ಶತಕವನ್ನು ಕಂಪ್ಲೀಟ್ ಮಾಡಿದ್ರು. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 338 ದಿನಗಳ ನಂತರ ಹಾಗೆ ಏಕದಿನ ಪಂದ್ಯದಲ್ಲಿ 475 ದಿನಗಳ ಬಳಿಕ ತಮ್ಮ ಶತಕದ ಭಾರವನ್ನ ನೀಗಿಸಿಕೊಂಡ್ರು. ಹೀಗೆ ಭರ್ಜರಿ ಶತಕ ಸಿಡಿಸುವ ಮೂಲಕ ರೋಹಿತ್ ಶರ್ಮಾ ಹಲವರ ದಾಖಲೆಗಳನ್ನು ಕೂಡ ಬ್ರೇಕ್ ಮಾಡಿದ್ರು. ರಾಹುಲ್ ದ್ರಾವಿಡ್ರನ್ನ ಹಿಂದಿಕ್ಕಿದ ಹಿಟ್ಮ್ಯಾನ್. ಭಾನುವಾರ ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದಂತ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಶತಕ ಬಾರಿಸುವ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ 3 ಪಂದ್ಯಗಳಲ್ಲಿ 31 ರನ್ ಗಳಿಸಿದಂತ ರೋಹಿತ್ ಶರ್ಮಾ ಹಲವು ಟೀಕೆಗಳಿಗೆ ಗುರಿಯಾಗಿದ್ರು. ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ರನ್ ಗಳಿಸಲೇಬೇಕಾದಂತ ಒತ್ತಡ ಕೂಡ ಇತ್ತು. ಮೊದಲ ಪಂದ್ಯದಲ್ಲಿ 2 ರನ್ ಗಳಿಸಿ ನಿರಾಸೆ ಮೂಡಿಸಿದಂತ ಅದೇ ರೋಹಿತ್ ಶರ್ಮಾ 2ನೇ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ರು. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರಾಹುಲ್ ದ್ರಾವಿಡ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಶತಕಗಳನ್ನು ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ದ್ರಾವಿಡ್ರನ್ನ ಹಿಂದಿಕ್ಕಿದ್ದಾರೆ. ಎಲ್ಲಾ 3 ಮಾದರಿಗಳಲ್ಲೂ ಕೂಡ ರೋಹಿತ್ ಶರ್ಮಾ ಈವರೆಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 49ನೇ ಶತಕವನ್ನು ಸಿಡಿಸಿದ್ದಾರೆ. ಇನ್ನು ರಾಹುಲ್ ದ್ರಾವಿಡ್ ಅವರು 48 ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದಂತ ಲಿಸ್ಟ್ನಲ್ಲಿದ್ದಾರೆ. ಅವರಿಬ್ಬರ ನಂತರದ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ 3ನೇ ಸ್ಥಾನ ಸೇರ್ಕೊಂಡಿದ್ದಾರೆ.
ಸಚಿನ್ ತೆಂಡೂಲ್ಕರ್ ಅವರು 664 ಪಂದ್ಯಗಳನ್ನು ಆಡಿದ್ದು 100 ಶತಕಗಳನ್ನು ಬಾರಿಸಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ವಿರಾಟ್ ಕೊಹ್ಲಿ 543 ಪಂದ್ಯಗಳಿಂದ 81 ಶತಕಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ರೋಹಿತ್ ಆರ್ಭಟಕ್ಕೆ ಸಚಿನ್ ದಾಖಲೆಯೂ ಉಡೀಸ್. ಕಟಕ್ನಲ್ಲಿ ಸೆಂಚುರಿ ಸಿಡಿಸಿ ಅಬ್ಬರಿಸಿದಂತಹ ರೋಹಿತ್ ಶರ್ಮಾ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಇದು ರೋಹಿತ್ ಶರ್ಮಾ ಅವರ 32ನೇ ಏಕದಿನ ಶತಕ. ಈ 32 ODI ಶತಕಗಳಲ್ಲಿ 22 ಸೆಂಚುರಿಗಳು 30 ವರ್ಷಗಳ ಬಳಿಕ ಮೂಡಿಬಂದಿವೆ. ಅಂದ್ರೆ ರೋಹಿತ್ ಶರ್ಮಾ ಅವರು ತಮ್ಮ 30ನೇ ಬರ್ತ್ಡೇನ ಆಚರಿಸಿಕೊಂಡ ಬಳಿಕ ಬರೋಬ್ಬರಿ 22 ಏಕದಿನ ಸೆಂಚುರಿಗಳನ್ನು ಬಾರಿಸಿದ್ದಾರೆ. ಕಳೆದ 7 ವರ್ಷಗಳಲ್ಲಿ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ 22 ಶತಕಗಳನ್ನು ಬಾರಿಸಿದ್ದು ಈಗ ವಿಶ್ವ ದಾಖಲೆಯಾಗಿದೆ. 30 ವರ್ಷದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ಇದೀಗ ಹಿಟ್ಮ್ಯಾನ್ ಪಾಲಾಗಿದೆ. ಇದರಲ್ಲಿ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ಕೂಡ ಹಿಂದಿಕ್ಕಿದ್ದಾರೆ. ಸಚಿನ್ ಮಾತ್ರವಲ್ಲದೆ ರೋಹಿತ್ ಶರ್ಮಾ ಅವರು ಶ್ರೀಲಂಕಾದ ಬ್ಯಾಟಿಂಗ್ ದಂತಕಥೆಗಳಾದಂಥ ಸನತ್ ಜಯಸೂರ್ಯ ಮತ್ತು ತಿಲಕರತ್ನೆ ದಿಲ್ಶಾನೆ ಅವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ತಮ್ಮ 30 ವರ್ಷದ ಬಳಿಕ 36 ಸೆಂಚುರಿಗಳನ್ನು ಬಾರಿಸಿದ್ರೆ ಸಚಿನ್ ಅವರು 30 ಶತಕಗಳನ್ನು ಸಿಡಿಸಿದ್ರು. ರಾಹುಲ್ ದ್ರಾವಿಡ್ 26, ವಿರಾಟ್ ಕೊಹ್ಲಿ 18 ಶತಕಗಳನ್ನು ಬಾರಿಸಿದ್ದಾರೆ. ಇಷ್ಟೇ ಅಲ್ಲದೆ ಆರಂಭಿಕ ಬ್ಯಾಟರ್ ಆಗಿರುವಂತಹ ರೋಹಿತ್ ಶರ್ಮಾ ಎಲ್ಲಾ ಸ್ವರೂಪದ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಕಲೆ ಹಾಕಿದಂತ 2ನೇ ಬ್ಯಾಟರ್ ಆಗಿ ದಾಖಲೆ ಬರೆದಿದ್ದಾರೆ. ಹಾಗೆ ರೋಹಿತ್ ಶರ್ಮಾ 343 ಪಂದ್ಯಗಳನ್ನು ಆಡಿ 15,402 ರನ್ಗಳನ್ನು ಗಳಿಸಿದ್ದಾರೆ. ಸಚಿನ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು 346 ಪಂದ್ಯಗಳಲ್ಲಿ 15,335 ರನ್ಗಳನ್ನು ಕಲೆ ಹಾಕಿದರು. 73 ಸೆಕೆಂಡ್ಗಳಲ್ಲೇ ಮುಗಿದ ಓವರ್, ಜಡೇಜಾ ವಿಶೇಷ ಸಾಧನೆ. ಇನ್ನು ಕಟಕ್ ಪಂದ್ಯದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ವಿಶೇಷ ಸಾಧನೆಯೊಂದನ್ನು ಮಾಡಿದ್ದಾರೆ. ಇಂಗ್ಲೆಂಡ್ ಎದುರಿನ ಮೊದಲ ಏಕದಿನ ಪಂದ್ಯದಲ್ಲಿ ಜಡೇಜಾ 9 ಓವರ್ಗಳನ್ನು ಬೌಲಿಂಗ್ ಮಾಡಿ 1 ಮೇಡನ್ ಸಹಿತ ಕೇವಲ 26 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ರು. ಇದೀಗ 2ನೇ ಏಕದಿನ ಪಂದ್ಯದಲ್ಲೂ ಕೂಡ ಜಡೇಜಾ 10 ಓವರ್ಗಳನ್ನು ಬೌಲಿಂಗ್ ಮಾಡಿ 1 ಮೇಡನ್ ಓವರ್ ಸಹಿತ 35 ರನ್ಗಳನ್ನು ನೀಡಿ ಪ್ರಮುಖ 3 ವಿಕೆಟ್ಗಳನ್ನು ಕಬಳಿಸಿದ್ರು. ಜಡೇಜಾ ಬೌಲಿಂಗ್ ಮಾಡಿದಂತ 24ನೇ ಓವರ್ ಕೇವಲ 73 ಸೆಕೆಂಡ್ಗಳಲ್ಲೇ ಮುಗಿದಿದೆ. ಕ್ರೀಸ್ನಲ್ಲಿದ್ದಂತ ಹ್ಯಾರಿ ಬ್ರೂಕ್ ಅವರು ಎಲ್ಲ 6 ಎಸೆತಗಳನ್ನು ಡಾಟ್ ಮಾಡಿದ್ರು. ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ನ 2ನೇ ಅತಿ ವೇಗದ ಓವರ್ ಎನಿಸಿಕೊಂಡಿದೆ. 2021ರಲ್ಲಿ ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ನಲ್ಲಿ ರವೀಂದ್ರ ಜಡೇಜಾ ಅವರು 64 ಸೆಕೆಂಡ್ಗಳಲ್ಲೇ ಓವರ್ ಅನ್ನು ಮುಕ್ತಾಯಗೊಳಿಸಿದ್ರು. ಇನ್ನು 3ನೇ ಅತಿ ವೇಗದ ಓವರ್ ಕೂಡ ಜಡೇಜಾ ಅವರ ಹೆಸರಲ್ಲೇ ಇದೆ. 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 93 ಸೆಕೆಂಡ್ಗಳಲ್ಲಿ ಜಡೇಜಾ ಓವರ್ ಅನ್ನು ಕಂಪ್ಲೀಟ್ಗೊಳಿಸಿದರು. ಹೀಗೆ 2ನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ಜಡೇಜಾ ಫುಲ್ ಶೈನ್ ಆದರೆ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಮತ್ತೆ ನಿರಾಸೆ ಮೂಡಿಸಿದರು. ವಿರಾಟ್ ಕೊಹ್ಲಿ ಮತ್ತು ರಾಹುಲ್ ಬ್ಯಾಟ್ ಸದ್ದು ಯಾವಾಗ? ರನ್ ಮಿಷಿನ್ ಕಿಂಗ್ ಅಂತಾನೆ ಕರೆಸಿಕೊಳ್ಳುವಂತಹ ವಿರಾಟ್ ಕೊಹ್ಲಿ ಮತ್ತು ಸ್ಟಾರ್ ಬ್ಯಾಟರ್ KL ರಾಹುಲ್ ಕೂಡ ಬಿಗ್ ಸ್ಕೋರ್ ಕಲೆ ಹಾಕದೆ ತುಂಬಾ ದಿನಗಳೇ ಕಳೆದಿವೆ. ಇದೀಗ ರೋಹಿತ್ ಶರ್ಮಾ ಪವರ್ಫುಲ್ ಕಮ್ ಬ್ಯಾಕ್ ಬಳಿಕ ಈ ಇಬ್ಬರು ಪ್ಲೇಯರ್ಸ್ ಯಾವಾಗ ಬ್ಯಾಟ್ ಬೀಸ್ತಾರೆ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆಡಿರಲಿಲ್ಲ. 2ನೇ ಪಂದ್ಯದಲ್ಲಿ 3ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದ್ರು ಕೂಡ ಜಸ್ಟ್ 5 ರನ್ಗಳಿಗೆ ಔಟ್ ಆದ್ರು. ಇತ್ತ KL ರಾಹುಲ್ ಫಸ್ಟ್ ಪಂದ್ಯದಲ್ಲಿ 2 ರನ್ಗೆ ಔಟ್ ಆಗಿದ್ರು. ಇದೀಗ 2ನೇ ಪಂದ್ಯದಲ್ಲೂ ಕೂಡ 10 ರನ್ ಅಷ್ಟೇ ಗಳಿಸಿದ್ದಾರೆ. ಹೀಗಾಗಿ ಈ ಇಬ್ಬರು ಪ್ಲೇಯರ್ಸ್ ಯಾವಾಗ ಬಿಗ್ ಸ್ಕೋರ್ ಕಲೆ ಹಾಕ್ತಾರೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ T20 ಹಾಗೆ ಏಕದಿನ ಸರಣಿಗಳನ್ನ ಕೈವಶ ಮಾಡಿಕೊಂಡಿರುವಂತಹ ಭಾರತ ಚಾಂಪಿಯನ್ಸ್ ಟ್ರೋಫಿಗೆ ಭರ್ಜರಿಯಾಗಿ ರೆಡಿಯಾಗಿದೆ. ಗೆಲುವಿನ ಜೋಶ್ನಲ್ಲೇ ದುಬೈಗೆ ಹಾರಲಿದ್ದಾರೆ. ಹಿಟ್ ಮ್ಯಾನ್ರ ಈ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಮತ್ತು ಗೆಲುವಿನ ಯಾತ್ರೆ ಹೀಗೆ ಕಂಟಿನ್ಯೂ ಆಗಲಿ ಅಂತ, ಚಾಂಪಿಯನ್ಸ್ ಟ್ರೋಫಿ ನಮ್ಮದಾಗ್ಲಿ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ನೀವು ಕೂಡ ರೋಹಿತ್ ಶರ್ಮಾರ ಬ್ಯಾಟಿಂಗ್ ಎಂಜಾಯ್ ಮಾಡಿದ್ರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.